ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ತೋಟಕ್ಕೆ ಹೋಗಿದ್ರೆ ಕಳೆ ಮುದ್ದೊಡಿಬೇಕಾಗಿತ್ತು. ನಾನು ಯಾವ್ದಪ್ಪ ಮುದ್ದೊಡಿತದೆ ಅಂದ್ರೆ ಇವತ್ತು 24 ಅವರ್ಸ್ ಇದೊಂದು ಬಾಟ್ಲ್ ಬಂದು 1 ಲೀಟರ್ ಬಂದು ಕರೆಕ್ಟಾಗಿ 350 ರೂಪಾಯಿ ಆಗ್ತೈತೆ. ಸೆರೆ ಮುಟ್ಟಿದ್ದೆ ಎಷ್ಟು ಎಕರೆ ಬೈಲು ಅಂದ್ರೆ 1 ಎಕರೆ ಬೈಲು. ಕಲ್ಸಿರೋ ಮುದ್ದನ್ನ ಕ್ಲೀನ್ ಆಗಿ ನಮ್ಮ ಫ್ರೆಂಡ್ ಮುದ್ದು ಪಂಪ್ ಆಡ್ತಾ ಇದ್ನೋ. ಈ ಕಡೆ ನನ್ನ ಫ್ರೆಂಡ್ ಮುದ್ದೊಡ್ಕೊಂಡ್ ಬರ್ತಾ ಇದ್ರೆ ಅವ್ನ ಜೊತೆಗೆ ನಾನು ಕೂಡ ಮುದ್ದೊಡ್ಕೊಂಡು ಬರ್ತಾ ಇದ್ದೆ. ಬರೋ ಟೈಮಾಗ ನನ್ಕ ಒಂದು ಫೋನ್ ಬಂತು. ಯಾರ್ದಪ್ಪ ಅಂತಂದ್ರೆ SMR ಬ್ರದರ್ ಇವತ್ತು ನಿಮ್ಮೂರ್ ಬರ್ತಾ ಇದೀನಿ ಅಂತ ಹೇಳಿದಷ್ಟೇ ಅವರು. ನನ್ನ ಫ್ರೆಂಡ್ಸ್ ಎಲ್ಲ ಎತ್ಕೊಂಡೋಣ ಅಲ್ಲಿಂದ ಬರ್ತಾರೆ. ಅವ್ರಿಗೆ ನಾವೇನೋ ಉಡುಗೊರೆ ಕೊಡ್ಬೇಕಣ ಅಂತಂದ್ರು. ನಾವೇನ್ ಮಾಡಿದ್ರೆ ಪ್ಲಾನ್ ಅಂತಂದ್ರೆ ನಮ್ಮ ಫ್ರೆಂಡ್ ತೋಟದಾಗ ಏನೇನ್ ಬರ್ದಿದ್ರು ತರಕಾರಿ ಎಲ್ಲ ಕಿತ್ಕೊಂಡ್ಬಂದು ಈ ತರ ಜೋಡಿಸಿದೆ. ಪಾಪ ನನ್ನ ಫ್ರೆಂಡ್ಸ್ ಕೂಡ ಅದೇ ತರ ನನಗೆ ಹೆಲ್ಪ್ ಮಾಡಿದ್ರು. SMR ಬ್ರೋ ಬರಕ್ಕೆ ಸಂಜೆ 5 ಗಂಟೆ ಆಗಿತ್ತು. ಅವ್ರು ಬಂದಿದ ತಕ್ಷಣ ಒಂದು ಮಾತು ಕೂಡ ಹೇಳಿದ್ರು, ಬ್ರದರ್ ಬರೋ ಸ್ವಲ್ಪ ಲೇಟ್ ಆಯ್ತು, ಬೇಜಾರ್ ಮಾಡ್ಕೊಂಬಿಡಿ ಅಂತ ಕೂಡ ಹೇಳಿದ್ರು. ಹಂಗೆ ನಮ್ದು ಹಳ್ಳಿ ಜನರದು ಕಷ್ಟ ಸುಖ ಎಲ್ಲ ಕೇಳಿದ್ರು. ನಾನು ಅವ್ರ ಹತ್ರ ಕಷ್ಟ ಸುಖ ಎಲ್ಲ ಕೂಡ ಹಂಚ್ಕೊಂಡೆ. ಅದೆಲ್ಲ ಆಗಿದ್ದಾದ್ಮೇಲೆ ಎಳ್ನೀರ್ ಕೂಡ ತರಿಸಿದ್ರೆ ನಮ್ಮ ಮರದಲ್ಲಿ. ಆ ಎಳ್ನೀರ್ ಕುಡ್ಕೊಂಡು ಒಂದು ಮಾತು ಕೂಡ ಹೇಳಿದ್ರು, ಹಳ್ಳಿ ಜನರು ಕೊಡೋ ಪ್ರೀತಿ ನೆಕ್ಸ್ಟ್ ಲೆವೆಲ್ ಬ್ರೋ, ಬೇರೆ ಯಾರನ್ನು ಕೊಡಕ್ಕಾಗಲ್ಲ ಅಂತ ಕೂಡ ಹೇಳಿದ್ರು. ನಮ್ಮ ಫ್ರೆಂಡ್ಶಿಪ್ ಬಗ್ಗೆನೂ ಒಂದು ಮಾತು ಕೂಡ ಹೇಳಿದ್ರು. ನಮ್ಮೂರ್ ದೇವಸ್ಥಾನದಲ್ಲಿ ದೇವರ ಆಶೀರ್ವಾದ ಕೂಡ ಪಡ್ಕೊಂಡು ಆ ದೇವರು ಆಯುಷು ಆರೋಗ್ಯ ಬಗ್ಗೆ ಕೊಟ್ಟು ಚೆನ್ನಾಗಿ ಕಾಪಾಡಲಿ SMR ಬ್ರೋ ಅಂತ ಹೇಳಕ ಇಷ್ಟಪಡ್ತೀನಿ. SMR ಬ್ರೋ ಒಳ್ಳೆ ಕೆಲಸ ಮಾಡ್ತಾವ್ರೆ, ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ಹಂಗೆ ನನ್ಗೊಂದು ಮಾತು ಕೂಡ ಹೇಳಿದ್ರು, ನಾನು ನೆಕ್ಸ್ಟ್ ಕಾನ್ಸೆಪ್ಟ್ ಮಾಡೋದೆಲ್ಲ ರೈತರ ಬಗ್ಗೆನೆ, ರೈತರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ನನ್ಗಂತೂ ತುಂಬಾ ಖುಷಿ ಆಯ್ತು. ನಿಮ್ಗೆ ಯಾರಿಗಾದ್ರೂ ಖುಷಿ ಆಗಿದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ಬಿಡಿ. ನಮ್ಮಮ್ಮ ಕೂಡ ಆಶೀರ್ವಾದ ಮಾಡಿದ್ರು, ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಮಾಡು ಅಂತ. ಅದೆಲ್ಲ ಆಗಿದ್ಮೇಲೆ ತರಕಾರಿ ಇಲ್ಲಿ ತಂದಿರೋದು ನಾನು ಎತ್ಕೊಂಡೋಗಿ SMR ಬ್ರೋ ಕಾರಲ್ಲಿ ಇಟ್ಟಿದ್ರಿ. ಅದನ್ನ ತಗೊಂಡು ಅವ್ರ ಕಡೆ ಅವ್ರು ಹೋದ್ರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆ ಕಡೆ ಬಂದ್ರೆ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.